ಅಮೆರಿಕದ ನಡುವಿನ ತೆರಿಗೆ ಯುದ್ಧ ಕೊನೆಗೂ ಕೂಡ ಅಂತ್ಯಗೊಂಡಿದೆ. 5 ತಿಂಗಳ ಬಳಿಕ ಭಾರತ ಅಮೆರಿಕದ ವ್ಯಾಪಾರ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ. ಭಾರತ ಅಮೆರಿಕದ ಮಧ್ಯೆ ವ್ಯಾಪಾರ ಒಪ್ಪಂದದ ಬಗ್ಗೆ ಘೋಷಣೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ವ್ಯಾಪಾರ ಒಪ್ಪಂದದ ಬಗ್ಗೆ ಘೋಷಣೆಯಾಗಿದೆ. ಭಾರತದ ಸರಕುಗಳಿಗೆ ಅಮೆರಿಕದ ತೆರಿಗೆ 50% 18% ಇಳಿಕೆಯಾಗಿದೆ. ಅಮೆರಿಕಕ್ಕೆ ರಫ್ತುದಾರ ದೇಶಗಳ ಸಾಲಿನಲ್ಲಿ ಭಾರತಕ್ಕೆ ಈಗ ಕಡಿಮೆ ತೆರಿಗೆ. ಮೋದಿ ಟ್ರಂಪ್ ಮಧ್ಯೆ ಫೋನ್ ಮಾತುಕತೆ ನಡೆದಿದೆ. ನಿನ್ನೆ ನಡೆದಂತಹ ಫೋನ್ ಮಾತುಕತೆ ಅದಾದ ನಂತರ ವ್ಯಾಪಾರ ಒಪ್ಪಂದದ ಬಗ್ಗೆ ಘೋಷಣೆಯಾಗಿದೆ. ಅಮೆರಿಕಕ್ಕೆ ರಫ್ತಾಗುವ ಸರಕು ಸೇವೆಗಳ ಮೇಲಿನ ತೆರಿಗೆ 50% 18% ಇಳಿಕೆಯಾಗಿದೆ. ಈ ಒಪ್ಪಂದದ ಪ್ರಕಾರ ವ್ಯಾಪಾರ ಒಪ್ಪಂದದ ಬಗ್ಗೆ ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ. ರಷ್ಯಾ ತೈಲ ಖರೀದಿ ಮುಂದಿಟ್ಕೊಂಡು ಭಾರತದ ಮೇಲೆ ಒತ್ತಡ ತಂತ್ರ ಹೇರಿದ್ದಂತಹ ಟ್ರಂಪ್, ಆದರೆ ಟ್ರಂಪ್ ಒತ್ತಡಕ್ಕೆ ಭಾರತ ಮಣಿದಿರಲಿಲ್ಲ. ರಷ್ಯಾ ತೈಲ ಖರೀದಿಯನ್ನ ಮುಂದುವರಿಸಿತ್ತು ಭಾರತ. ಯುರೋಪ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಆಗ್ತಾ ಇದ್ದಂತೆ ಅಮೆರಿಕ ಈಗ ದಾರಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಯುರೋಪಿಯನ್ ಒಕ್ಕೂಟದ 27 ದೇಶಗಳ ಜೊತೆ ಭಾರತದಿಂದ ವ್ಯಾಪಾರ ಒಪ್ಪಂದ ಆಗಿದೆ. ಯುರೋಪ್ ಕೈ ಜೋಡಿಸ್ತಾ ಇದ್ದಂತೆ ಭಾರತದತ್ತ ಮುಖ ಮಾಡಿದೆ ಅಮೆರಿಕ. ಬ್ರಿಟನ್ ಜೊತೆಗೂ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿತ್ತು. ಕೆನಡಾ ಜೊತೆಗೂ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆ ಆರಂಭಿಸಿತ್ತು ಭಾರತ. ಯುರೋಪ್ ನಂತರ ಕೆನಡಾ ಜೊತೆಗೂ ಒಪ್ಪಂದ ಆದರೆ ಅಮೆರಿಕಕ್ಕೆ ಹಿನ್ನಡೆಯಾಗುವ ಭೀತಿ ಕಾಡ್ತಾ ಇತ್ತು. ಈಗ ಜಾಗತಿಕ ವ್ಯಾಪಾರದಲ್ಲಿ ಹಿಂದುಳಿಯೋ ಭೀತಿಯಿಂದ ಭಾರತದ ಜೊತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೈ ಜೋಡಿಸಿದ್ದಾರೆ. ಅಮೆರಿಕದ ಸರಕುಗಳಿಗೆ ಭಾರತದಲ್ಲೂ ಕೂಡ ತೆರಿಗೆ ಇಳಿಸಿದ ಮೋದಿ ಸರ್ಕಾರ 2025 ಆಗಸ್ಟ್ 27ರಂದು ಭಾರತದ ಮೇಲೆ 50% ತೆರಿಗೆ ವಿಧಿಸಿದ್ದಂತಹ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿಯ ನೆಪ ಇಟ್ಕೊಂಡು 25%ರಷ್ಟಿದ್ದಂತಹ ತೆರಿಗೆಯನ್ನ 50%ಕ್ಕೆ ಏರಿಸಿದೆ. ಐರೋಪ್ಯ ಭಾರತ ಮದರ್ ಆಫ್ ಆಲ್ ಡೀಲ್ ಒಪ್ಪಂದ ಮಾಡ್ಕೊಳ್ಳೋದರ ಮುಖಾಂತರ ಟ್ರಂಪ್ಗೆ ಟಾಂಗ್ ನೀಡಿದರು. ಭಾರತದ ಈ ನಡೆಯಿಂದ ಅಮೆರಿಕ ಅಧ್ಯಕ್ಷ ಕಂಗಾಲಾಗಿ ಹೋಗಿದ್ದಾರೆ. ಮೋದಿ ಜೊತೆ ಟ್ರಂಪ್ ಮಾತುಕತೆಯನ್ನ ನಡೆಸಿ ಏಕಾಏಕಿ ತೆರಿಗೆ ಯುದ್ಧದಿಂದ ಹಿಂದೆ ಸರಿದು 7% ಸುಂಕವನ್ನ ಕಡಿತಗೊಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತವನ್ನ ಬೆದರಿಸೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಯತ್ನ ಸಫಲ ಆಗಲಿಲ್ಲ, ವಿಫಲ ಆಯಿತು. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವಂತೆ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದರು. ತೈಲ ಖರೀದಿಯನ್ನ ನಿಲ್ಲಿಸದೇ ಇದ್ದಿದ್ದಕ್ಕೆ 50% ತೆರಿಗೆಯನ್ನು ಕೂಡ ವಿಧಿಸಿದರು. ರಷ್ಯಾದಿಂದ ಹೆಚ್ಚು ತೈಲ ಖರೀದಿಸೋ ಚೀನಾ ವಿರುದ್ಧ ಮೃದು ಧೋರಣೆಯನ್ನ ತಳೆದಿದ್ರು ಟ್ರಂಪ್ ತೆರಿಗೆ ವಿಧಿಸಿದ ನಂತರವೂ ಕೂಡ ರಷ್ಯಾ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಿರಲಿಲ್ಲ, ಅದನ್ನ ಮುಂದುವರಿಸಿತ್ತು. ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿದ ಕ್ರೆಡಿಟ್ ಅನ್ನು ಕೂಡ ನೀಡದ ಕಾರಣಕ್ಕೆ ಟ್ರಂಪ್ ಸಂಘರ್ಷಕ್ಕೆ ಮುಂದಾಗಿದ್ರು. ಪಾಕಿಸ್ತಾನದ ಜೊತೆ ಪ್ರೀತಿಯಿಂದ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಂತಹ ಟ್ರಂಪ್ ಬೆದರಿಕೆಗೆ ಭಾರತ ಹೆದರದೆ ಪರ್ಯಾಯ ಮಾರುಕಟ್ಟೆಗಳ ಕಡೆಗೆ ದೃಷ್ಟಿಯನ್ನ ಹರಿಸಿತ್ತು. ಭಾರತದ ವಸ್ತುಗಳಿಗೆ ಅಮೆರಿಕದಲ್ಲಿ ತೆರಿಗೆ ಹೆಚ್ಚಿಸಿದ್ರು ಕಡಿಮೆಯಾಗದ ರಫ್ತು ಪ್ರಮಾಣ, ಯಾವುದೇ ಕಾರಣಕ್ಕೂ ರಫ್ತು ಪ್ರಮಾಣವನ್ನ ಭಾರತ ಕಡಿಮೆ ಮಾಡಿರಲಿಲ್ಲ. ಯುರೋಪಿಯನ್ ಒಕ್ಕೂಟ ಬ್ರಿಟನ್ ಜೊತೆ ಭಾರತ ಮುಕ್ತ ಮಾತುಕತೆಯನ್ನ ನಡೆಸಿ ಮುಕ್ತ ವ್ಯಾಪಾರ ಒಪ್ಪಂದ ಸಹಿ ಹಾಕಿತ್ತು. ಈ ಒಪ್ಪಂದ ಆಗ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿಲುವು ಬದಲಿಸಿದ್ರು. ಮತ್ತೊಮ್ಮೆ ಮೈ ಡಿಯರ್ ಫ್ರೆಂಡ್ ಮೋದಿ ಅಂತ ಟ್ವೀಟ್ ಮಾಡಿದ್ದಾರೆ. ರಷ್ಯಾದಿಂದ ಭಾರತ ತೈಲ ಖರೀದಿ ನಿಲ್ಲಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಟ್ವೀಟ್ಗೆ ಪ್ರತಿಕ್ರಿಯಿಸಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ.
ರಷ್ಯಾ ಜೊತೆಗಿನ ತೈಲ ಖರೀದಿ ಒಪ್ಪಂದ ಮುಂದುವರಿಸಲು ಭಾರತ ನಿರ್ಧಾರವನ್ನ ಮಾಡಿದೆ. ಅಮೆರಿಕದಿಂದ ಹೆಚ್ಚಿನ ತೈಲ ಖರೀದಿಗೆ ಒಪ್ಕೊಂಡಿರೋ ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವ ಬಗ್ಗೆ ಅಮೆರಿಕಕ್ಕೆ ಯಾವುದೇ ರೀತಿಯ ಭರವಸೆಯನ್ನ ಕೊಟ್ಟಿಲ್ಲ. ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಶೂನ್ಯ ತೆರಿಗೆ ಅಂತ ಟ್ರಂಪ್ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಶೂನ್ಯ ತೆರಿಗೆ ಎಂಬ ಟ್ರಂಪ್ ಹೇಳಿಕೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಭಾರತದಿಂದ ಸ್ಪಷ್ಟತೆ ಸಿಗೋ ಸಾಧ್ಯತೆ ಇದೆ. ಅಮೆರಿಕದಿಂದ ಭಾರತ 500 ಬಿಲಿಯನ್ ತೈಲ ಸರಕುಗಳನ್ನ ಖರೀದಿಸುತ್ತೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಭಾರತದ ಸರಕುಗಳಿಗೆ %18 ತೆರಿಗೆ ಎಂದಷ್ಟೇ ಟ್ವೀಟ್ ಮಾಡಿದ್ದಾರೆ ಮೋದಿ. ತೆರಿಗೆ ಇಳಿಕೆ ಬಿಟ್ಟು ಟ್ರಂಪ್ ಪ್ರಸ್ತಾಪಿಸಿರುವ ಇತರೆ ವಿಚಾರಗಳೇನಿದೆ ಅದರ ಬಗ್ಗೆ ಭಾರತ ಎಚ್ಚರಿಕೆಯ ನಡೆ ಇಟ್ಟಿದೆ. ತಕ್ಷಣದಿಂದ ಒಪ್ಪಂದ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರ್ತಾರೆ. ಆದರೆ ಭಾರತೀಯ ಉತ್ಪನ್ನ ತೆರಿಗೆಯನ್ನ ಅಮೆರಿಕ 18ಕ್ಕೆ ಇಳಿಸಿರೋದಕ್ಕೆ ಸಂತೋಷ ತಂದಿದೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಭಾರತದ ಉತ್ಪನ್ನಗಳ ಮೇಲಿನ ಸುಂಕ ಕಡಿತಗೊಳಿಸಿದಂತಹ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಲಿನ %7 ಸುಂಕ ಕಡಿತ ಮಾಡಲಾಗಿದೆ. ಚೀನಾ, ಪಾಕಿಸ್ತಾನ, ಬಾಂಗ್ಲಾ ಈ ದೇಶಗಿಂತ ಕಡಿಮೆ ಸುಂಕವನ್ನ ವಿಧಿಸಿ ಟ್ರಂಪ್ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಯಾವ ಯಾವ ದೇಶಗಳಿಗೆ ಎಷ್ಟೆಷ್ಟು ಸುಂಕ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಭಾರತ %18, ಇಂಡೋನೇಷ್ಯಾ ಅಮೆರಿಕದ ಸುಂಕ %9, ಬಾಂಗ್ಲಾದೇಶ %20, ವಿಯೆಟ್ನಾಂ %20, ಚೀನಾ %30 ಅಮೆರಿಕದ ಸುಂಕ ಇದೆ. ಬಾಂಗ್ಲಾದೇಶ, ವಿಯೆಟ್ನಾಂ, ಚೀನಾ ಈ 3 ದೇಶಗಳಿಗೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ಸುಂಕ ಕಡಿಮೆ ಇದೆ. ಅಮೆರಿಕದ ಸುಂಕ %18 ಈಗ ಇಳಿಕೆ ಆಗಿದೆ. ವ್ಯಾಪಾರ ವಹಿವಾಟು ಸಂಬಂಧ ಭಾರತ ಮತ್ತು ಐರೋಪ್ಯ ಒಕ್ಕೂಟಗಳ ನಡುವೆ ಆದಂತಹ ಡೀಲ್, ಮದರ್ ಆಫ್ ಆಲ್ ಡೀಲ್ಸ್ಗೆ ಭಾರತ ಸಹಿ ಹಾಕಿದ ನಂತರ ಈಗ ದಿಢೀರ್ ಬೆಳವಣಿಗೆಯಲ್ಲಿ ನಿನ್ನೆ ನಡೆದಂತಹ ಮಾತುಕತೆ, ಭಾರತ ಮತ್ತು ಅಮೆರಿಕ ನಡುವೆ ನಡೆದಂತಹ ಮಾತುಕತೆ, ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದಕ್ಕೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ, ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ತಕ್ಷಣದಿಂದ ಒಪ್ಪಂದ ಅಂತಲೂ ಕೂಡ ಹೇಳಿದ್ದಾರೆ. ಅಮೆರಿಕ ಭಾರತ ವ್ಯಾಪಾರಕ್ಕೆ ತಕ್ಷಣದಿಂದ ಒಪ್ಪಿಗೆ ಸೂಚಿಸಿದ್ದೇನೆ. ಭಾರತದ ಉತ್ಪನ್ನಗಳ ಮೇಲಿನ ಅಮೆರಿಕದ ತೆರಿಗೆ %18ಕ್ಕೆ ಇಳಿಯಲಿದೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಯಿಂದಲೂ ಕೂಡ ಟ್ವೀಟ್ ಬಂದಿದೆ. ಭಾರತೀಯ ಉತ್ಪನ್ನಗಳ ತೆರಿಗೆಯನ್ನ ಅಮೆರಿಕ %18ಕ್ಕೆ ಇಳಿಸಿರೋದು ಸಂತೋಷ ತಂದಿದೆ. ಟ್ರಂಪ್ಗೆ 140 ಕೋಟಿ ಭಾರತೀಯರ ಪರ ಧನ್ಯವಾದ ಅಂತಲೂ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋಣ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥೋರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್. ಅಚ್ಚರಿ ಎನ್ನುವಂತೆ ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದ ಆಗಿರೋದು. ಭಾರತ ಮತ್ತು ಐರೋಪ್ಯ ಒಕ್ಕೂಟಗಳ ನಡುವೆ ಆದಂತಹ ಡೀಲ್ ಇದೆ, ಮದರ್ ಆಫ್ ಆಲ್ ಡೀಲ್ಸ್, ಅದರ ಎಫೆಕ್ಟ್ ಅಂತ ಹೇಳ್ಬೋದಾ ಇದನ್ನ? ವೀಣಾ, ನಿಶ್ಚಿತವಾಗಿ ಕಳೆದ 1 ವರ್ಷದಿಂದ ಅಂದ್ರೆ ಕಳೆದ ಜನವರಿ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೇಕ್ ಅಮೆರಿಕಾ ಬಿಗ್ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಗಳನ್ನ ವಾಪಸ್ ಅಮೆರಿಕದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹುತೇಕ ರಾಷ್ಟ್ರಗಳ ಮೇಲೆ ನಾನು ಟ್ಯಾಕ್ಸ್ ಅನ್ನ ಹಾಕ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದರಲ್ಲಿ ಭಾರತ ಕೂಡ ಒಂದು. ಯಾಕಂದ್ರೆ ಭಾರತ ಸರ್ವಿಸ್ ಸೆಕ್ಟರ್ ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಕ್ಕೆ ರಫ್ತನ್ನ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ನಾನು ಟ್ಯಾಕ್ಸ್ ಅನ್ನ ಹಾಕ್ತೀನಿ ಅಂತಕ್ಕಂತ ಹೇಳಿದ್ರು. ಅನೇಕ ರಾಷ್ಟ್ರಗಳ ನಡುವೆ ಡೀಲ್ ನಡೆದಿತ್ತು. ಆ ಟ್ಯಾಕ್ಸ್ ನ ರೇಟ್ ಕಡಿಮೆ ಆಗಿತ್ತು ಕೂಡ. ಆದ್ರೆ ಭಾರತದ ಜೊತೆ ಯಾವುದೇ ರೀತಿಯಾಗಿರ್ತಕ್ಕಂತ ಡೀಲ್ ಮಾತುಕತೆ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ಅವರ ನಡುವೆ ಇಷ್ಟು ದಿನಗಳ ಕಾಲ ನಡೆದಿರಲಿಲ್ಲ. ಆದ್ರೆ ಜನವರಿ 26ಕ್ಕೆ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷರು ಭಾರತಕ್ಕೆ ಗಣರಾಜ್ಯೋತ್ಸವದ ಅತಿಥಿಯಾಗಿ ಬಂದ ನಂತರ ಭಾರತ ಐರೋಪ್ಯ ರಾಷ್ಟ್ರಗಳ ಒಕ್ಕೂಟದ ಜೊತೆಗೆ ಒಂದು ಹೊಸ ಡೀಲ್ ಅನ್ನ ಮಾಡಿಕೊಂಡಿತ್ತು ಭಾರತ ಮತ್ತು ಯುರೋಪ್ನ ನಡುವೆ. ಅದಾದ ನಂತರ ನಿನ್ನೆ ಏಕಾಏಕಿ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಬಹಳಷ್ಟು ಹೊತ್ತಿನ ಚರ್ಚೆಯ ನಂತರ ನಿನ್ನೆ ತಡರಾತ್ರಿ 11 ಗಂಟೆಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು, ಇಲ್ಲ ಭಾರತದ ಜೊತೆಗಿನ ಡೀಲ್ ನಡೆದಿದೆ, ಮೋದಿ ಅವರ ಜೊತೆಗೆ ನಾನು ಮಾತಾಡಿದೆ, 18% ಅಂತಕ್ಕಂಥದ್ದನ್ನ ಫಿಕ್ಸ್ ಮಾಡಲಾಗಿದೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದರ ಜೊತೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ
ಈ ಡೀಲ್ ಭಾರತ ಮತ್ತು ಅಮೆರಿಕದ ನಡುವೆ ನಡೆದಿರೋದನ್ನ ಒಪ್ಪಿಕೊಂಡು ಅನೇಕ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ರಷ್ಯಾದಿಂದ ತೈಲ ಆಮದನ್ನ ಭಾರತ ನಿಲ್ಲಿಸುತ್ತೆ ಅಂತಕ್ಕಂಥದ್ರ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಕೂಡ ಭಾರತ ಸರ್ಕಾರ ಇದನ್ನ ಪುಷ್ಟೀಕರಿಸಿಲ್ಲ. ಯಾಕಂದ್ರೆ ರಷ್ಯಾದಿಂದ ಭಾರತ ತೈಲವನ್ನ, ಕಚ್ಚಾ ತೈಲವನ್ನ ತೆಗೆದುಕೊಂಡು ಅದನ್ನ ಸಂಸ್ಕರಿಸಿ ಯುರೋಪ್ ಮತ್ತು ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತಿದೆ. ಆ ಕಾರಣಕ್ಕೋಸ್ಕರ ಉಕ್ರೇನ್ನ ಯುದ್ಧಕ್ಕೆ ರಷ್ಯಾಕ್ಕೆ ಹಣ ದೊರೆಯುತ್ತಾ ಇದೆ, ನಾವು ಸ್ಯಾಂಕ್ಷನ್ ಆಗ್ತಿದೀವಿ ಅನ್ನೋದು ಡೊನಾಲ್ಡ್ ಟ್ರಂಪ್ ಆರೋಪವಾಗಿತ್ತು. ಆದ್ರೆ ಭಾರತ ಸ್ಪಷ್ಟಪಡಿಸಿತ್ತು, ಭಾರತ ಮತ್ತು ರಷ್ಯಾದ ಸಂಬಂಧಕ್ಕೂ ಭಾರತ ಅಮೆರಿಕ ಸಂಬಂಧಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದ್ರೆ ಕನೆಕ್ಷನ್ ಇಲ್ಲ ಅನ್ನೋದನ್ನ ಭಾರತ ಸ್ಪಷ್ಟಪಡಿಸಿತ್ತು. ಆದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಈ ಡೀಲ್ ನ ನಂತರ ಒಂದು ಅಂಶವನ್ನ ಹೇಳಿದ್ದಾರೆ. ರಷ್ಯಾದಿಂದ ತೈಲದ ಆಮದನ್ನ ಭಾರತ ನಿಲ್ಲಿಸುತ್ತೆ ಮತ್ತು ಹೆಚ್ಚಾನು ಹೆಚ್ಚು ತೈಲವನ್ನ ಅಮೆರಿಕ ಅಂದ್ರೆ ವೆನಿಜುವೆಲಾದಿಂದ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದ್ರೆ ಭಾರತ ಇದನ್ನ ಯಾವುದನ್ನು ಕೂಡ ಪುಷ್ಟೀಕರಿಸಿಲ್ಲ. ಇನ್ನೂ ಹೆಚ್ಚು ಡಿಟೇಲ್ಸ್ ಗಳು ಬರಬೇಕಿದೆ ಭಾರತದ ಕಡೆಯಿಂದ ಕೂಡ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಚಾಳಿ ಮೊದಲಿಂದಲೂ ಕೂಡ ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ನೋಡಿದ್ವಿ, ನಾನೇ ಮಾತುಕತೆ ನಡೆಸಿದೆ, ನಾನೇ ನಿಲ್ಸಿದೆ, ಅಥವಾ ಯಾವುದೇ ಎರಡು ದೇಶಗಳ ಸಂಬಂಧಗಳ ಮಧ್ಯೆ ಅಥವಾ ಎರಡು ದೇಶದ ಜೊತೆ ಮಾತನಾಡುವಾಗ ಟ್ವೀಟ್ ನಲ್ಲಿ ವಿಚಿತ್ರ ಅಂಶಗಳನ್ನ ಹೇಳ್ಕೊಳ್ತಾರೆ. ಆದ್ರೆ ಭಾರತ ಸರ್ಕಾರ ಇದನ್ನ ಯಾವುದನ್ನೂ ಕೂಡ ಪುಷ್ಟೀಕರಿಸಿಲ್ಲ. ಸದನ ನಡೀತಾ ಇದೆ, ಬಹುತೇಕ ಇವತ್ತು ಲೋಕಸಭೆಯಲ್ಲಿ ಸದನ ನಡೀತಿರತಕ್ಕಂತ ಸಂದರ್ಭದಲ್ಲಿ ಸರ್ಕಾರ ಕೆಲ ಅಂಶಗಳನ್ನ ಸಂಸದರ ಜೊತೆ ಹಂಚಿಕೊಳ್ಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ನಿಶ್ಚಿತವಾಗಿ ವಿಚಿತ್ರವಾಗಿದೆ. ರಷ್ಯಾದಿಂದ ಆಮದನ್ನ ನಿಲ್ಲಿಸುತ್ತೆ ಭಾರತ ಅಂತಕ್ಕಂಥದ್ದನ್ನ ಏಕಪಕ್ಷೀಯವಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಅಂತ ಯಾವುದೇ ರೀತಿಯ ಅಂಶಗಳಿಲ್ಲ. 18% ಟ್ಯಾಕ್ಸ್ ಆಗಿದೆ, ನಮ್ಮ ಮತ್ತು ಅವರ ನಡುವೆ ವ್ಯಾಪಾರ ಸಂಬಂಧ ವೃದ್ಧಿ ಆಗ್ಲಿದೆ ಅಂತಕ್ಕಂಥದ್ದನ್ನ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಲೋಕಸಭೆಯಲ್ಲಿ ಸರ್ಕಾರ ಇದರ ಬಗ್ಗೆ ಏನ್ ಹೇಳುತ್ತೆ, ಡೀಲ್ ನಲ್ಲಿ ಇರತಕ್ಕಂತ ಅಂಶಗಳೇನು ಅಂತಕ್ಕಂಥದನ್ನ ಸರ್ಕಾರ ಅಧಿಕೃತವಾಗಿ ಹೇಳುವ ತನಕ ಡೊನಾಲ್ಡ್ ಟ್ರಂಪ್ ಟ್ವೀಟು ಮತ್ತು ನರೇಂದ್ರ ಮೋದಿ ಟ್ವೀಟ್ ಅಷ್ಟೇ ಇರತಕ್ಕಂತ ಮಾಹಿತಿ. ಎಸ್ ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.